ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಕೇಸ್ನಿಂದ ಜೆಡಿಎಸ್ಗೆ ಮರುಜನ್ಮ ಸಿಕ್ಕಂತಾಗಿದೆ. ಮೈಸೂರು ಪಾದಯಾತ್ರೆಯಿಂದ ಬಿಜೆಪಿಗಿಂತ ಜೆಡಿಎಸ್ಗೆನೇ ಹೆಚ್ಚಿನ ಲಾಭ ಆಗಿದೆ. ಎನ್ಡಿಎ ಮೈತ್ರಿ ನಾಯಕರ ಪಾದಯಾತ್ರೆ ಲಾಭ ಪಡೆದುಕೊಂಡಿದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಸತತ ಸೋಲಿನಿಂದ ಕಂಗೆಟ್ಟಿದ್ದಂತ ನಿಖಿಲ್ ಕುಮಾರಸ್ವಾಮಿಗೆ ನಿಜಕ್ಕೂ ಕೂಡ ಅದೃಷ್ಟದ ಬಾಗಿಲು ತೆರೆದಿದೆ ಅಂತಾನೆ ಹೇಳ್ಬಹುದು. ಸೋಲು ಕಂಡಿದ್ದ ಮಂಡ್ಯ ರಾಮನಗರದಲ್ಲಿ ನಿಖಿಲ್ ಪಕ್ಷ ಸಂಘಟನೆ ಮಾಡ್ತಾರೆ ಇನ್ನು ಮುಂದೆ. ದೋಸ್ತಿ ಪಾದಯಾತ್ರೆಯಿಂದ ಬಲ ಪಡೆದ ನಿಖಿಲ್ ಕುಮಾರಸ್ವಾಮಿ ಸಿಕ್ಕಾಪಟ್ಟೆ ಈಗ ಅವ್ರಿಗೆ ಸ್ಟ್ರೆಂತ್ ಬಂದಂಗಾಗಿದೆ. ನಿಖಿಲ್ ಕುಮಾರಸ್ವಾಮಿಗೆ ದೋಸ್ತಿ ಪಾದಯಾತ್ರೆಯಲ್ಲಿ ಜನ ಮನ್ನಣೆ ಸಿಕ್ಕಿದೆ. ಭವಿಷ್ಯದ ಮುಂಚೂಣಿ ರಾಜಕೀಯ ನಾಯಕನಾಗಿ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಗುರುತಿಸಿಕೊಂಡಿದ್ದಾರೆ. ಜೆಡಿಎಸ್ನ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲು ತೆರೆಮರೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಮೈಸೂರು ಪಾದಯಾತ್ರೆಯಿಂದ ಜೆಡಿಎಸ್ನಲ್ಲಿ ಈಗ ಸಂಘಟನಾ ಶಕ್ತಿ ಹೆಚ್ಚಾಗಿಬಿಟ್ಟಿದೆ. ಕೇಂದ್ರ ಸಚಿವ ಎಚ್.ಡಿ.ಕೆ ತಂತ್ರದಿಂದ ಬಿಜೆಪಿ ನಾಯಕರಿಗೆ ಶಾಕ್ ಆದಂತಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸ್ವಪಕ್ಷೀಯರಲ್ಲೇ ಸಿಕ್ಕಾಪಟ್ಟೆ ವಿರೋಧ ಇದೆ. ಬಿಜೆಪಿ ಮಾಡಿದ ಪಾದಯಾತ್ರೆಗೆ ಅತೃಪ್ತರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಮೈಸೂರು ಚಲೋ ವಿರುದ್ಧವೇ ಈಗ ಬಳ್ಳಾರಿ ಚಲೋ ಶುರುವಾಗಿದೆ. ವಿಜಯೇಂದ್ರರ ವಿರುದ್ಧ ಸಮರವನ್ನ ಸಾರಿದ್ದಾರೆ ಬಿಜೆಪಿಯ ಬಂಡಾಯ ನಾಯಕರು. ಗಮನಿಸ್ತಾ ಇದ್ದೀವಿ, ಸಿಎಂ ವಿರುದ್ಧದ ಮೂಡಾ ಕೇಸ್ನಿಂದ ಜೆಡಿಎಸ್ಗೆ ಒಂದು ರೀತಿಯಾದಂತ ಮರುಜನ್ಮಾನೆ ಅಂತ ಹೇಳ್ಬಹುದು. ಬಿಕಾಸ್ ವಿಧಾನಸಭಾ ಚುನಾವಣೆಯಲ್ಲಿ ಈ ಬಾರಿ ಬಹಳ ಹೀನಾಯವಾಗಿ ಸೋತು ಹೋಗ್ಬಿಡ್ತು ಜೆಡಿಎಸ್. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ರೆ 3 ಕ್ಷೇತ್ರಗಳನ್ನ ಜೆಡಿಎಸ್ನವರು ಸ್ಪರ್ಧೆ ಮಾಡಿದ್ರು. ಅದರಲ್ಲಿ 2 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ್ರು. ಜೊತೆಗೆ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಯೂ ಕೂಡ ಆಗಿದ್ದಾರೆ. ಹಾಗಾಗಿನೇ ಒಂದು ಕಡೆ ದೊಡ್ಡ ಬಲ ಸಿಕ್ಕಂತಾಯ್ತು. ಅದಾದ ನಂತರ ಸಿದ್ದರಾಮಯ್ಯನವರ ವಿರುದ್ಧ ಮೂಡಾ ಪ್ರಕರಣದ ವಿರುದ್ಧ ಯಾವಾಗ ಪಾದಯಾತ್ರೆಯನ್ನ ಶುರು ಮಾಡಿದ್ರು, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮುಂಚೂಣಿ ನಾಯಕನನ್ನಾಗಿ ಗುರುತಿಸಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಗುರಿಯಾಗಿತ್ತು ಮತ್ತು ಆಶಯವಾಗಿತ್ತು. ಅದರಂತೆಯೇ ಈಗ ಮೈಲೇಜ್ ಪಡೆದುಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅಂತಾನೆ ಹೇಳ್ಬಹುದು. ಜೊತೆಗೆ ಎಲ್ಲಿ ಸೋತಿದ್ರು, ಮಂಡ್ಯ ಆಗಿರ್ಬಹುದು, ಜೊತೆಗೆ ರಾಮನಗರ ಆಗಿರ್ಬಹುದು, ಅಲ್ಲಿನೇ ಹೆಚ್ಚಾಗಿ ಜನರಿಂದ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ಜೊತೆಗೆ ಅವರನ್ನ ತೆರೆಮರೆಯಲ್ಲಿಯೇ ಕುಮಾರಸ್ವಾಮಿ ಅವರು ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಜೆಡಿಎಸ್ನ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಬೇಕು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಂತ ಹೇಳಿ. ಇದರ ಜೊತೆಗೆ ಈಗ ಮತ್ತೊಂದು ವಿಚಾರ ಅಂತ ಅಂದ್ರೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧವೇ ಮತ್ತೊಂದು ಬಣ ಸಿಡಿದೆದ್ದಿದೆ. ಜೊತೆಗೆ ಮೈಸೂರು ಚಲೋ ಪಾದಯಾತ್ರೆ ಏನ್ ನಡೀತಲ್ಲ ಅದರ ವಿರುದ್ಧವಾಗಿ ಬಳ್ಳಾರಿ ಚಲೋ ಪಾದಯಾತ್ರೆಗೆ ಕೆಲವೊಂದಿಷ್ಟು ಜನ ಬಿಜೆಪಿಯ ಅತೃಪ್ತ ನಾಯಕರು ಕರೆ ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬಹುದು, ಇನ್ನೂ ಕೆಲವೊಂದಿಷ್ಟು ನಾಯಕರು ಕೂಡ ಅಂದ್ರೆ ರಮೇಶ್ ಜಾರಕಿಹೊಳಿ ಆಗಿರ್ಬಹುದು, ಪ್ರತಾಪ್ ಸಿಂಹ ಆಗಿರ್ಬಹುದು, ಇವರೆಲ್ಲರೂ ಕೂಡ ಅತೃಪ್ತರು. ಅವರೆಲ್ಲ ಬಳ್ಳಾರಿ ಚಲೋಗೆ ಕರೆಯನ್ನ ಕೊಟ್ಟ ನಂತರ ಈಗ ಸಹಜವಾಗಿ ವಿಜಯೇಂದ್ರ ಅವರಿಗೆ ದೊಡ್ಡ ಮಟ್ಟದ ಹೊಡೆತ ಇದು. ಜೊತೆಗೆ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಎಷ್ಟು ಲಾಭ ಆಯ್ತು ಗೊತ್ತಿಲ್ಲ, ಆದ್ರೆ ಜೆಡಿಎಸ್ನವರಿಗೆ ಮಾತ್ರ ಈ ಒಂದು ಪಾದಯಾತ್ರೆಯಿಂದ ಬಹಳಷ್ಟು ಲಾಭ ಆಗ್ತಾ ಇದೆ. ಪಕ್ಷ ಸಂಘಟನೆಯ ವಿಚಾರದಲ್ಲೂ ಕೂಡ ಜೆಡಿಎಸ್ ಬಿಜೆಪಿಗಿಂತ ಒಂದು ಹೆಜ್ಜೆ ಮುಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವೈಯಕ್ತಿಕವಾಗಿ ಈ ಪಾದಯಾತ್ರೆ ಮಾತ್ರ ಬಹಳಷ್ಟು ಸಹಕಾರಿಯಾಗಿದೆ.